ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಏನಪ್ಪ ಅಂತಂದರೆ, ಈಗ ವಾಟ್ಸಪ್ನಲ್ಲಿ ನಿಮಗೆ ಯಾರಾದರೂ ಮೆಸೇಜ್ ಕಳಿಸಿರ್ತಾರಲ್ಲ, ಅಂಥ ಮೆಸೇಜ್ಗಳನ್ನು ಮೆಟಾ AI ಸೆಂಡ್ ಮಾಡಿ ಅದ್ರ ಬಗ್ಗೆ ನೀವು ಕೇಳಬಹುದು. ಸೊ ಹಾಗಾದರೆ ಅದು ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನಾನು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ನಾನೀಗ ಒಂದು ಚಾಟ್ ಒಳಗಡೆ ಬಂದಿನಿ. ಸೊ ನೀವು ಅದೇ ರೀತಿ ನಿಮ್ಗೆ ಯಾವ ಚಾಟ್ನಲ್ಲಿ ಇರುವಂಥ ಮೆಸೇಜನ್ನು ಮೆಟಾ AI ಶೇರ್ ಮಾಡಿ ನೀವು ಅದ್ರ ಬಗ್ಗೆ ಏನು ಕೇಳಬೇಕಂತ ಇದ್ದೀರೋ, ಸೊ ಅಂಥ ಚಾಟನ್ನು ನೀವು ಓಪನ್ ಮಾಡ್ಕೋಬೇಕು. ನಂತರ ಆ ಮೆಸೇಜ್ ಮೇಲೆ ಫೋಕಸ್ ಇಡಬೇಕು. ಸೊ ನಾನು ಆ ಮೆಸೇಜ್ ಮೇಲೆ ಟಚ್ ಮಾಡ್ತೀನಿ. ಸೊ ಟಚ್ ಮಾಡಿದ ಮೇಲೆ ಸ್ವೈಪ್ ಅಪ್ ಮಾಡ್ತೀನಿ, ಅಂತಂದರೆ ಕೆಳಗಿಂದ ಮೇಲೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಆಸ್ಕ್ ಮೆಟಾ AI ಬರೋವರೆಗೆ. ಪಿನ್, ಫಾರ್ವರ್ಡ್, ಕಾಪಿ, ಡಿಲೀಟ್, ಇನ್ಫೋ, ಸ್ಟಾರ್, ರಿಪ್ಲೈ, ಆಸ್ಕ್ ಮೆಟಾ AI. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ಕೂಡಲೇ ನಮಗೆ ಮೆಟಾ AI ಓಪನ್ ಆಗುತ್ತೆ. ಸೊ ಆ ಮೆಸೇಜ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಸೊ ಆ ಮೆಸೇಜ್ ಬಗ್ಗೆ ಏನಾದರೂ ಕೇಳೋದಿದ್ದರೆ ನೀವು ಮೆಟಾ AI ಜೊತೆಗೆ ಕೇಳ್ಬೋದು. ಸೊ ಮೆಟಾ AI ಅದಕ್ಕೆ ಆನ್ಸರ್ ಕೊಡುತ್ತೆ. ಸೊ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.